ನಿನಗಾಗಿ ಭಾಗ 28. ವಿಕ್ರಮ್ ತನ್ನ ಕೆಲಸವನ್ನು ಮುಗಿಸಿ ದಮಯಂತಿಯನ್ನು ನೋಡಬೇಕು ಅನ್ನುವ ಕಾತುರದಲ್ಲಿ ಬಹಳ ಬೇಗ ಬರುತ್ತಿರುತ್ತಾನೆ. ಆದರೆ ಮಾರ್ಗ ಮಧ್ಯದಲ್ಲಿ ಅವನಿಗೆ ಸ್ವಲ್ಪ ತಲೆ ಸಿಡಿದಂತೆ ಆಗುತ್ತದೆ. ಕಣ್ಣು ಮಂಜಾಗುತ್ತದೆ. ಅವನಿಗೆ ತಿಳಿಯುವುದಿಲ್ಲ. ಅವನು ಡ್ರೈವಿಂಗ್ ಮಾಡುತ್ತಿರುತ್ತಾನೆ. ಇಂದು ಸಂಡೇ ಆದ ಕಾರಣ ಡ್ರೈವರ್ ರಜಾ ಹಾಕಿರುತ್ತಾನೆ. ಅದೂ ಅಲ್ಲದೆ ಅವನಿಗೆ ಡ್ರೈವಿಂಗ್ ಮಾಡುವುದು ತುಂಬ ಇಷ್ಟ. ಅದಕ್ಕಾಗಿ ಡ್ರೈವರ್ ಇಲ್ಲದೆ ಕಾರನ್ನು ಅವನೇ ತೆಗೆದುಕೊಂಡು ಹೋಗಿರುತ್ತಾನೆ. ಅಚಾನಕ್ಕಾಗಿ ಎದುರುಗಡೆಯಿಂದ ಒಂದು ಗಾಡಿ ಬರುತ್ತದೆ. ಇವನಿಗೆ ಏನಾಗುತ್ತಿದೆ ಎದುರುಗಡೆ ಅಂತ ತಿಳಿಯುತ್ತಿಲ್ಲ. ಆಗಬಾರದ್ದು ಆಗಿ ಹೋಯಿತು. ಅಯ್ಯೋ! ಇಲ್ಲಿ ದಮಯಂತಿ ಪ್ರತಿಯೊಬ್ಬರಿಗೂ ತನ್ನ ಕೈಯಾರೆ ತಾನೇ ಅಡಿಗೆಯನ್ನು ಬಡಿಸುತ್ತಿರುತ್ತಾಳೆ. ಆದರೂ ಅವಳಿಗೆ ಏನೋ ಒಂದು ಮಿಸ್ ಆಗಿದೆ ಅಂತ ಅನಿಸಿರುತ್ತದೆ. ಅವರಿಗೂ ಊಟ ಬಡಿಸಬಹುದಿತ್ತು. ಅವರ ಇಷ್ಟದ ಅಡುಗೆಗಳನ್ನು ಕೂಡ ಮಾಡಿದ್ದೆ ಅಂತ ವಿಕ್ರಮ್ನನ್ನು ನೆನೆಸಿಕೊಂಡು ಪದೇ ಪದೇ ಬಾಗಿಲ ಕಡೆ ನೋಡುತ್ತಿರುತ್ತಾಳೆ. ಆಗಲೇ ಮೆಸೇಜ್ ಮಾಡಿದ್ದಳು, ಬೇಗ ಮನೆಗೆ ಬನ್ನಿ, ಚಿಕ್ಕಪ್ಪ ನಿಮಗಾಗಿ ಕಾಯುತ್ತಿರುತ್ತಾರೆ ಅಂತ. ಫೋನ್ ಮಾಡಿದರೆ ನನ್ನನ್ನು ಬಿಡುವುದಿಲ್ಲ, ಮುತ್ತು ಕೊಡು ಅಂತ ಹಠ ಹಿಡಿಯುತ್ತಾರೆ ಪದೇ ಪದೇ. ಅವಳು ಪರದಾಡುತ್ತಿರುವುದನ್ನು ಬಾಗಿಲ ಕಡೆ ನೋಡುವುದನ್ನು ತಿಳಿದ ಅಜ್ಜಿ, ಯೋಚಿಸಬೇಡ, ನಿನ್ನ ಗಂಡ ಬೇಗ ಬರುತ್ತಾನೆ. ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀಯಾ ಇವತ್ತು. ಈ ಮಾತುಗಳನ್ನು ದಮಯಂತಿಯ ಚಿಕ್ಕಮ್ಮನಿಗೆ ಇಷ್ಟವಾಗುವುದಿಲ್ಲ. ಅವಳಿಗೆ ಮೊದಲಿನಿಂದಲೂ ಕೂಡ ರೆಡಿಯಾಗುವುದು ಅಂದರೆ ಇಷ್ಟ. ನಾನು ಮತ್ತು ನನ್ನ ಮೊದಲ ಮಗಳು ಇಬ್ಬರು ಗೊಂಬೆ ರೀತಿ ರೆಡಿ ಮಾಡುತ್ತಿದ್ದೆವು. ಅವಳನ್ನು ಆರಾಮವಾಗಿ ಕೂರಿಸಿ ಮನೆ ಕೆಲಸ ನಾವು ಮಾಡುತ್ತಿದ್ದೆವು. ನಿಮ್ಮ ಸೊಸೆಯನ್ನು ನಾವು ನಮ್ಮ ಮನೆಯಲ್ಲಿ ರಾಣಿಯ ರೀತಿ ಸಾಕಿದ್ದೇವೆ. ಈ ಮಾತುಗಳನ್ನು ಕೇಳಿ ಅಲ್ಲಿ ಇದ್ದವರಿಗೆಲ್ಲ ತಿಳಿಯಿತು, ಇವರು ಸುಳ್ಳು ಹೇಳುತ್ತಿದ್ದಾರೆ ಅಂತ. ದಮಯಂತಿ ಬಂದಾಗ ಹಳೆಯ 2 ಚೂಡಿದಾರ್ಗಳನ್ನು ತೆಗೆದುಕೊಂಡು ಬಂದಳು ಅಷ್ಟೇ. ಸೀರೆಯೂ ಕೂಡ ಅಂತೇನು ಚೆನ್ನಾಗಿರಲಿಲ್ಲ. ಅಷ್ಟೇ ಏಕೆ, ಮೊದಲು ನಿನ್ನನ್ನು ನೋಡಲು ಹೋದಾಗ ಅವರ ಅಕ್ಕನನ್ನು ನೋಡಲು ಹೋಗಿದ್ದು. ಆಗ ನಾವು ಇವಳು ಮನೆ ಕೆಲಸ ಮಾಡುವವಳು ಅಂತ ಅಂದುಕೊಂಡಿದ್ದೆವು. ಆ ರೀತಿ ಅವರ ಚಿಕ್ಕಮ್ಮ ಬೈಯುತ್ತಿದ್ದರು. ಕೊನೆಗೆ ಮದುವೆ ಹುಡುಗಿ ಹೇಳಿಯೇ ಬಿಟ್ಟಿದ್ದಳು, ಇವಳು ನಮ್ಮ ಮನೆ ಕೆಲಸದವಳು ಅಂತ. ಆಮೇಲೆ ಅವರ ಚಿಕ್ಕಪ್ಪ ಬಂದು, ಇಲ್ಲ, ನಮ್ಮ ಅಣ್ಣನ ಮಗಳು, ಅವರು ಈ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳಿದ್ದರು. ಯಾವಾಗಲೂ ಅಮ್ಮ ಮಗಳು ಇಬ್ಬರು ಸರಿಗಿಲ್ಲ. ಸ್ವಂತದವರನ್ನು ಮನೆ ಕೆಲಸದವರು ಅಂತ ಅಂದುಕೊಂಡರೆ ಇಲ್ಲಿ ಇಷ್ಟೊಂದು ಜನ ಮನೆ ಕೆಲಸದವರು ಇದ್ದಾರೆ, ಅವರನ್ನೆಲ್ಲ ಹೇಗೆ ನೋಡಿಕೊಳ್ಳುತ್ತಾಳೆ ಅನ್ನುವ ಸಣ್ಣ ಭಯ ಆಗಲೇ ಸೂರ್ಯನಿಗೆ ಇತ್ತು. ಆದರೂ ಮಗ ಇಷ್ಟಪಟ್ಟಿದ್ದಾನೆ ಅಂತ ಎಲ್ಲವನ್ನು ಇಗ್ನೋರ್ ಮಾಡಿದ್ದರು. ದೇವರ ಕೃಪೆಯಿಂದ ಈ ಮನೆಯ ಸೊಸೆಯಾದಳು ದಮಯಂತಿ. ಅವಳು ಸರಿಯಾದ ಜಾಗಕ್ಕೆ ಬಂದಿದ್ದಾಳೆ. ದಮಯಂತಿ ಚಿಕ್ಕಪ್ಪ ಅಂತೂ ತುಂಬ ಕೋಪ ಮಾಡಿಕೊಳ್ಳುತ್ತಿದ್ದಾನೆ. ತನ್ನ ಹೆಂಡತಿಯನ್ನು ಯಾಕಾದರೂ ಕರೆದುಕೊಂಡು ಬಂದೆನೋ ಅಂತ. ಇವರು ಶ್ರೀಮಂತರು ಅಂತ ಮೇಲೆ ಹಾರುತ್ತಿದ್ದಾಳೆ. ದುಡ್ಡು ಒಂದು ಕಂಡರೆ ಸಾಕು, ಎಲ್ಲರೂ ಸ್ವಂತದವರಾಗಿ ಬಿಡುತ್ತಾರೆ. ಅವಳು ಅಲ್ಲಿ ಇರುವವರು ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಒಡವೆಯನ್ನು ಹಾಕಿದ್ದಾರೆ. ಎಲ್ಲರ ಮೈಕೈಗಳನ್ನು ನೋಡುತ್ತಿದ್ದಾಳೆ. ಸೂರ್ಯನ ಮೊದಲ ಮಗ, ಸೊಸೆ, ಅವರ ಮನೆಯವರು ಕೂಡ ಇರುತ್ತಾರೆ. ಅವರ ಎದುರಿಗೆ ಹಳ್ಳಿಯ ಹೆಂಗಸಿನ ರೀತಿ ಆಡುತ್ತಿದ್ದಾಳೆ. ಇದರಿಂದ ತುಂಬ ಕಷ್ಟವಾಗುತ್ತಿದೆ ದಮಯಂತಿಗೆ. ಅವಳು ರೂಮಿಗೆ ಹೋಗಿ ತನ್ನ ಫೋನಿನಲ್ಲಿ ಪದೇ ಪದೇ ವಿಕ್ರಮ್ಗೆ ಕಾಲ್ ಮಾಡುತ್ತಿರುತ್ತಾಳೆ. ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರುವುದಿಲ್ಲ. ಅರೆ ಕ್ಷಣದಲ್ಲಿ ಆ ಕಡೆಯಿಂದ ಕಾಲ್ ಬರುತ್ತದೆ. ಅವಳು ಖುಷಿಯಿಂದ ಕಾಲ್ ಪಿಕ್ ಮಾಡುತ್ತಾಳೆ. ಎಷ್ಟು ಹೊತ್ತು ನೀವು ಬರುವುದು, ನಿಮಗಾಗಿ ಕಾದು ಕಾದು ಸಾಕಾಗಿದೆ ಅಂತ ಬಡಬಡನೆ ಮಾತನಾಡುತ್ತಿರುತ್ತಾಳೆ. ಆಗ ಯಾವುದೋ ಒಂದು ಗಂಡಸು, ಹಲೋ ಮೇಡಮ್, ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಅವರ ಫೋನ್ ಇದು, ನೀವು ಯಾರು ಅವರಿಗೆ, ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದೇವೆ, ನೀವೇನಾದರೂ ಅವರ ಮನೆಯವರಾಗಿದ್ದರೆ ಬಂದು ಅವರನ್ನು ನೋಡಿಕೊಳ್ಳಿ, ಲಾಸ್ಟ್ ಕಾಲ್ ನಿಮಗೆ ಮಾಡಿದ್ದರು, ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ ಅಂತ ಹೇಳಿದಾಗ ಇವಳು ತಲೆ ಸುತ್ತು ಬಂದು ಕೆಳಗೆ ಬೀಳುತ್ತಾಳೆ. ಜೋರಾಗಿ ಮನೆಯವರೆಲ್ಲ ಇವಳು ಎಲ್ಲಿದ್ದಳೋ ಅಲ್ಲಿ ಬರುತ್ತಾರೆ. ಏನಾಯಿತು, ಯಾಕೆ ಕಿರುಚಿದಳು ಅಂತ. ಆಗ ಪ್ರಜ್ಞೆ ತಪ್ಪಿರುತ್ತಾಳೆ. ಎಲ್ಲರಿಗೂ ಸ್ವಲ್ಪ ಭಯವಾಗುತ್ತಿದೆ, ಏನಾಗಿದೆ ಇವಳಿಗೆ ಅಂತ. ನಿಧಾನವಾಗಿ ಕಣ್ಣನ್ನು ತೆಗೆದು ವಿಕ್ರಮ್ ವಿಕ್ರಮ್ ಅಂತ ಕಿರಿಸುತ್ತಿರುತ್ತಾಳೆ. ಆಗ ಮನೆಯವರಿಗೆ ಇನ್ನೂ ಗಾಬರಿಯಾಗುತ್ತದೆ. ವಿಕ್ರಮ್ಗೆ ಕಾಲ್ ಮಾಡುತ್ತೇನೆ ಅಂತ ಅವರ ಮಾವ ಕಾಲ್ ಮಾಡಲು ಹೋಗುತ್ತಾರೆ.
ಅಷ್ಟರಲ್ಲಿ ಆ ಕಡೆಯಿಂದ ದಮಯಂತಿಯ ಜೊತೆ ಮಾತನಾಡಿದ ಗಂಡಸೆ ಮಾತನಾಡುತ್ತಾನೆ. ಅವಳಿಗೆ ಹೇಳಿದ ವಿಷಯವನ್ನೇ ಪುನಃ ರಿಪೀಟ್ ಮಾಡುತ್ತಾನೆ. ಸೂರ್ಯನು ಕೂಡ ಎದೆ ಹಿಡಿದುಕೊಂಡು ಕೆಳಗೆ ಕೂರುತ್ತಾನೆ. ಅಲ್ಲಿ ಇದ್ದವರಿಗೆಲ್ಲ ಶಾಕ್ ಆಗುತ್ತಾರೆ. ಕೊನೆಗೆ ನಿಧಾನವಾಗಿ ಸೂರ್ಯ ಅವರು ಹೇಳುತ್ತಾರೆ, ವಿಕ್ರಮ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಅಡ್ರೆಸ್ಸನ್ನು ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ. ಎಲ್ಲರೂ ಹೋಗೋಣ ಅಂತ ಹೋಗುತ್ತಿರಬೇಕಾದಾಗ ದಮಯಂತಿ ನಾನೂ ಬರುತ್ತೇನೆ ಅಂತ ಹೇಳುತ್ತಿರುತ್ತಾಳೆ. ನೀನು ಬೇಡ, ರೆಸ್ಟ್ ಮಾಡು, ಏನಾದರೂ ವಿಷಯವಿದ್ದರೆ ನಾವು ಹೇಳುತ್ತೇವೆ ಅಂತ ಅವರ ಚಿಕ್ಕಪ್ಪ ಹೇಳಿದರೆ, ಅದು ಹೇಗೆ ಸಾಧ್ಯ, ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿರುವುದು ಅಂತ ಇನ್ನು ಅಳಲು ಶುರು ಮಾಡುತ್ತಾಳೆ. ಎಲ್ಲರೂ ಆಸ್ಪತ್ರೆಗೆ ಹೋಗುತ್ತಾರೆ. ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಟೆನ್ಷನ್ ಇರುತ್ತದೆ. ಈ ಮನೆಯ ಪಿಲ್ಲರ್ ವಿಕ್ರಮ್. ಅವನಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಈಗ ಬದುಕುವ ರೀತಿ ಈ ಮನೆಯವರು ಬದುಕಲು ಸಾಧ್ಯವೇ ಇಲ್ಲ. ದಮಯಂತಿಗೆ ಈಗ ಏನಾಗಿದೆ ಅನ್ನೋದರ ಬಗ್ಗೆ ಅರಿವೇ ಇಲ್ಲ. ಏಕೆಂದರೆ ಈಗೀಗ ತಾನೇ ಅವನ ಬಗ್ಗೆ ಸಾಫ್ಟ್ ಕಾರ್ನರ್ ಶುರುವಾಗಿತ್ತು. ವಿಕ್ಕಿಯನ್ನು ಹೆಚ್ಚು ಕಡಿಮೆ ಮರೆತೇ ಬಿಟ್ಟಿದ್ದಳು. ಅವಳ ಸಂಪೂರ್ಣ ಪ್ರಪಂಚ ಕ್ರಮೇಣ ವಿಕ್ರಮ್ ಆಗುತ್ತಿದ್ದಾನೆ. ಆದರೆ ಈಗ ಅವನಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನುವ ವಿಷಯ ತಿಳಿದ ಮೇಲೆ ನಾನೇನು ಮಾಡಲಿ, ನಾನು ಒಂಟಿ ಅಂತ ಅನಿಸುತ್ತದೆ. ನಾನು ಯಾರನ್ನು ಇಷ್ಟಪಟ್ಟರೂ ಅವರು ನನ್ನಿಂದ ದೂರ ಹೊರಟು ಹೋಗುತ್ತಾರೆ. ಮೊದಲು ಅಪ್ಪ ಅಮ್ಮ, ಆನಂತರ ಚಿಕ್ಕಪ್ಪ, ಅಕ್ಕ, ವಿಕ್ಕಿ, ಈಗ ವಿಕ್ರಮ್. ತನ್ನನ್ನು ತಾನು ದೂಷಿಸಿಕೊಂಡು ಮನಸ್ಸಿನಲ್ಲಿ ಅಳುತ್ತಿರುತ್ತಾಳೆ. ಅಕ್ಕಪಕ್ಕ ಇರುವವರು ತುಂಬ ಸಮಾಧಾನ ಮಾಡಿದರು. ಅವಳು ಸಮಾಧಾನವಾಗುವುದಿಲ್ಲ, ಬದಲಿಗೆ ತುಂಬ ಗೊಂದಲದಿಂದ ಇರುತ್ತಾಳೆ. ತನ್ನ ದೇಹದ ಒಂದು ಭಾಗವನ್ನು ಯಾರು ಕಿತ್ತುಕೊಂಡರು ಅನ್ನುವಷ್ಟು ಅವಳಿಗೆ ದುಃಖವಾಗುತ್ತಿರುತ್ತದೆ. ಇದನ್ನೆಲ್ಲ ಯಾರ ಬಳಿ ಹೇಳಿಕೊಳ್ಳಬೇಕು ಅಂತ ಕೂಡ ಅವಳಿಗೆ ತಿಳಿಯುತ್ತಿರಲಿಲ್ಲ. ಅಷ್ಟರಲ್ಲಿ ಅವರ ಅಜ್ಜಿ ಬಂದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಆಗ ಅವಳು ಜೋರಾಗಿ ಅಳಲು ಶುರು ಮಾಡುತ್ತಿರುತ್ತಾಳೆ. ಅಲ್ಲಿ ಇದ್ದವರೆಲ್ಲ, ತುಂಬ ಜೋರಾಗಿ ಅಳಬೇಡ ಮಗಳೇ, ನಿನ್ನ ದುಃಖ ನಮಗೆ ಅರ್ಥವಾಗುತ್ತದೆ. ಸ್ವಲ್ಪ ಹೊತ್ತಿಗೆ ಏನಾಗುತ್ತದೆ ಅಂತ ತಿಳಿಯುತ್ತದೆ. ನೀನು ಇಷ್ಟು ಜೋರಾಗಿ ಅತ್ತರೆ ಆಸ್ಪತ್ರೆಯಲ್ಲಿ ಇರುವ ಉಳಿದ ಪೇಷಂಟ್ಗಳಿಗೆ ತೊಂದರೆ ಆಗುತ್ತದೆ ಅಂತ ಸೂರ್ಯ ಸಮಾಧಾನ ಮಾಡುತ್ತಾರೆ. ಅವಳು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳುತ್ತಾಳೆ. ಅಷ್ಟರಲ್ಲಿ ಸಿಸ್ಟರ್ಗಳು ತುಂಬ ಓಡಾಡುತ್ತಿರುತ್ತಾರೆ. ಆಪರೇಷನ್ ಥಿಯೇಟರಿಂದ ಕೇಳಿದರೆ ರಕ್ತದ ಅವಶ್ಯಕತೆ ಇದೆ, ಯಾರ ಬ್ಲಡ್ ಕೂಡ ಮ್ಯಾಚ್ ಆಗುತ್ತಿಲ್ಲ ಅಂತ. ಯಾವ ಗ್ರೂಪ್ ಅಂತ ಕೇಳಿದಾಗ AB ಪಾಸಿಟಿವ್. ಅದು ಸದ್ಯಕ್ಕೆ ನಮ್ಮ ಹತ್ತಿರ ಇಲ್ಲ, ಬೇರೆ ಕಡೆ ಕೇಳುತ್ತಿದ್ದೇವೆ, ಇನ್ನೂ ಸಿಗುತ್ತಿಲ್ಲ. ನಿಮ್ಮಲ್ಲಿ ಯಾರಾದರೂ ಆ ಗುಂಪಿನ ರಕ್ತದವರು ಇದ್ದರೆ ಪರೀಕ್ಷೆ ಮಾಡಿಸಿಕೊಳ್ಳಿ. ಕ್ರಾಸ್ ಮ್ಯಾಚಿಂಗ್ ಪರೀಕ್ಷೆ ಮಾಡಿದ ಮೇಲೆ ರಕ್ತ ಅವರಿಗೆ ಸೂಟ್ ಆದರೆ ಕೊಡುತ್ತೇವೆ. ಇಷ್ಟೊಂದು ಜನ ಇದ್ದೀರಾ, ಒಬ್ಬರದ್ದಾದರೂ ಆ ಗುಂಪು ಇರಬಹುದು ಅಂತ ಸಿಸ್ಟರ್ ಹೇಳುತ್ತಾರೆ. ಪ್ರತಿಯೊಬ್ಬರೂ ನಮ್ಮದಲ್ಲ ಅಂತ ಅನ್ನುತ್ತಾರೆ. ಆದರೆ ದಮಯಂತಿ ನನ್ನದು, ಅದೇ ಗ್ರೂಪ್ ಬ್ಲಡ್. ಕೊನೆಗೆ ಅವಳ ಪರೀಕ್ಷೆಯನ್ನು ಮಾಡಿಸಿದಾಗ ಅವಳ ರಕ್ತ ವಿಕ್ರಮ್ಗೆ ಹೊಂದಾಣಿಕೆ ಆಗುತ್ತದೆ, ಸೊ ಕೊಡಬಹುದು ಅಂತ ಹೇಳುತ್ತಾರೆ. ಅವಳಿಗೆ ಒಂದು ರೀತಿ ಖುಷಿಯಾಗುತ್ತದೆ. ನನ್ನ ದೇಹದ ರಕ್ತ ಅವರ ದೇಹದಲ್ಲಿ ಸೇರುತ್ತಿದೆ, ಸಂಪೂರ್ಣವಾಗಿ ನಾನು ಅವರವಳಾಗುತ್ತಿದ್ದೇನೆ. ಅವಳಿಗೆ ಈ ಒಂದು ಭಾವನೆಯೇ ಒಂದು ರೀತಿ ಖುಷಿ ಕೊಡುವ ರೀತಿ ಇರುತ್ತದೆ. ನಂತರ ಬ್ಲಡ್ಡನ್ನು ತೆಗೆದುಕೊಂಡು ವಿಕ್ರಮ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡುತ್ತಾರೆ. ಆಪರೇಷನ್ ಸ್ವಲ್ಪ ಹೊತ್ತಿಗೆ ಸಕ್ಸಸ್ಫುಲ್ಲಾಗಿ ಆಗುತ್ತದೆ. ಇನ್ನೂ ಸ್ವಲ್ಪ ಹೊತ್ತು ಪ್ರಜ್ಞೆ ಬರಬೇಕು. ಆನಂತರ ಒಬ್ಬೊಬ್ಬರಾಗಿ ನೋಡಿ, ವಾರ್ಡ್ಗೆ ಇನ್ನೂ 2 ದಿನ ಬೇಕು ಹಾಕಲು ಅಂತ ಹೇಳುತ್ತಾರೆ. ಅಲ್ಲಿ ಇದ್ದವರೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ದಮಯಂತಿಯನ್ನು ಹುಡುಕುತ್ತಾರೆ. ಅವಳಿಗೆ ಈ ವಿಷಯವನ್ನು ತಿಳಿಸೋಣ, ಖುಷಿ ಪಡುತ್ತಾಳೆ. ಏಕೆಂದರೆ ಎಲ್ಲರಿಗಿಂತ ಜಾಸ್ತಿ ಅಳುತ್ತಾ ಇದ್ದಿದ್ದು ಅವಳೇ. ಆದರೆ ಅವಳು ಎಲ್ಲೂ ಕಾಣುವುದಿಲ್ಲ. ಅವಳನ್ನು ಹುಡುಕುತ್ತಾ ಶಾಂತಿ ಆಸ್ಪತ್ರೆಯ ಮುಂಭಾಗದಲ್ಲಿ ಬರುತ್ತಾಳೆ. ಅಲ್ಲಿ ಗಣೇಶನ ವಿಗ್ರಹ ಇಟ್ಟಿರುತ್ತಾರೆ. ಅದಕ್ಕೆ ಪ್ರಾರ್ಥನೆ ಮಾಡುತ್ತಿರುತ್ತಾಳೆ. ದಯವಿಟ್ಟು ವಿಕ್ರಮ್ನನ್ನು ನನಗಾಗಿ ಬದುಕಿಸಿಕೊಡು. ನನ್ನ ಹತ್ತಿರ ಬಂದವರೆಲ್ಲ ಒಬ್ಬೊಬ್ಬರಾಗಿ ಹೋಗುತ್ತಾರೆ. ನಾನು ನತದೃಷ್ಟೆ ಆಗಿದ್ದರೆ ನನ್ನನ್ನೇ ಕರೆದುಕೊಂಡು ಬಿಡು ಅಂತ ಪದೇ ಪದೇ ದೇವರ ಬಳಿ ಕೇಳಿಕೊಳ್ಳುತ್ತಾ ಅಳುತ್ತಿರುತ್ತಾಳೆ. ಚಿಕ್ಕಂದಿನಲ್ಲೇ ಅಪ್ಪ ಅಮ್ಮನನ್ನು ಕಳೆದುಕೊಂಡ ಮಗು ದೇವರನ್ನು ಬಿಟ್ಟು ಇನ್ಯಾರನ್ನು ಕೂಡ ಅಪ್ಪ ಅಮ್ಮ ಅಂತ ಅಂದುಕೊಳ್ಳುತ್ತಾಳೆ ಅಲ್ಲವೇ?
ಅವಳ ಕಷ್ಟವನ್ನು ನೆನೆದು ಸ್ವಲ್ಪ ಶಾಂತಿಗೆ ದುಃಖವಾದರೂ ಇಷ್ಟೊಂದು ನಮ್ಮ ವಿಕ್ರಮ್ ಅಪ್ಪ ಅವರನ್ನು ಇವಳು ಇಷ್ಟಪಡುತ್ತಾಳಲ್ಲ, ಅಂದರೆ ಇವಳು ವಿಕ್ರಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅಂತ ಅವಳಿಗೆ ಖುಷಿಯಾಗುತ್ತದೆ. ಇವಳ ಪ್ರೀತಿ, ಇವಳ ಶ್ರದ್ಧೆ, ಇವಳ ಭಕ್ತಿ ವಿಕ್ರಮ್ ಅಪ್ಪ ಅವರು ಯಾವಾಗಲೂ ಚೆನ್ನಾಗಿರುವಂತೆ ಮಾಡುತ್ತದೆ. ಚಿಕ್ಕಂದಿನಿಂದಲೂ ಮನೆಯಲ್ಲಿ ಅವರನ್ನು ತುಂಬ ತಾತ್ಸಾರದಿಂದ ಸಾಕಿದ್ದರು. ಈ ಸುಂದರವಾದ, ಮುದ್ದಾದ, ಪ್ರಾಮಾಣಿಕವಾದ ಹುಡುಗಿಯನ್ನು ಹೆಂಡತಿ ಮಾಡಲು ಏನೋ ಅವಳ ಕಣ್ಣುಗಳು ತುಂಬಿ ಬರುತ್ತದೆ. ದಮಯಂತಿಯ ಬಳಿ ಹೋಗಿ ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಾಳೆ. ನಿನ್ನ ಪ್ರಾರ್ಥನೆ ಫಲಿಸಿತು ಮಗು, ಆಪರೇಷನ್ ಸಕ್ಸಸ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ಅವರಿಗೆ ಪ್ರಜ್ಞೆ ಬರುತ್ತದೆ. ಆಗ ಹೋಗಿ ಎಲ್ಲರೂ ಬಂದು ಒಬ್ಬೊಬ್ಬರಾಗಿ ನೋಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ನು ಬಹಳ ಬೇಗ ವಿಕ್ರಮ್ ಚೇತರಿಸಿಕೊಳ್ಳುತ್ತಾರೆ. ನೀನು ಹೆದರಬೇಡ. ದೊಡ್ಡ ದೊಡ್ಡ ಹೆಜ್ಜೆ ಹಾಕಿಕೊಂಡು ಬರುತ್ತಾಳೆ. ಶಾಂತಿಯೂ ಕೂಡ ಅವಳ ಹಿಂದೆ ಹಿಂದೆ ಬರುತ್ತಾಳೆ. ಪ್ರಜ್ಞೆ ಬಂದಿರುತ್ತದೆ. ಯಾರು ಮೊದಲು ಹೋಗುತ್ತೀರಾ ಅಂತ ಡಾಕ್ಟರ್ ಕೇಳಿದರೆ ವಿಕ್ರಮ್ ಅಮ್ಮ ನಾನು ಹೋಗುತ್ತೇನೆ ಅಂತ ಹೇಳುತ್ತಾರೆ. ಅಷ್ಟರಲ್ಲಿ ಸೂರ್ಯ ಯಾರೋ ಬೇಡ, ಅವನ ಹೆಂಡತಿ ಹೋಗಬೇಕು. ಅವನಿಗೆ ಅವನ ಹೆಂಡತಿ ಎಂದರೆ ತುಂಬ ಇಷ್ಟ. ಅವರಿಬ್ಬರ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಮೊದಲು ಅವಳನ್ನು ನೋಡಿದರೆ ಅವನಿಗೆ ಸ್ವಲ್ಪ ಸಮಾಧಾನವಾಗುತ್ತದೆ. ಅಂದಾಗ ವಿಕ್ರಮ್ನ ಅಮ್ಮನಿಗೆ ತುಂಬ ಕೋಪ ಬರುತ್ತದೆ. ಎಲ್ಲದರಲ್ಲೂ ಇವಳು ವಿಕ್ರಮ್ನನ್ನು ನನ್ನಿಂದ ಕಿತ್ತುಕೊಳ್ಳುತ್ತಿದ್ದಾಳೆ ಅಂತ. ದಮಯಂತಿ ತುಂಬ ಅವಸರವಾಗಿಯೇ ಒಳಗಡೆ ಹೋಗುತ್ತಾಳೆ. ಅಲ್ಲಿ ವಿಕ್ರಮನ್ನು ನೋಡಿ ತುಂಬ ಎಮೋಷ್ನಲ್ ಆಗುತ್ತಾಳೆ. ಆದರೆ ಅವನನ್ನು ನೋಡಿ ನಾನು ಜಾಸ್ತಿ ಅತ್ತರೆ ಅವರು ಕೂಡ ಅಳುತ್ತಾರೆ, ವೀಕ್ ಆಗುತ್ತಾರೆ ಅಂತ ತನ್ನ ಕಣ್ಣೀರನ್ನು ಕಂಟ್ರೋಲ್ ಮಾಡಿಕೊಂಡು ಮಾತನಾಡಲು ಪ್ರಯತ್ನಿಸುತ್ತಾಳೆ. ಅವರ ಕಣ್ಣುಗಳು ಮೂಗು ಬಿಟ್ಟು ಎಲ್ಲ ಕಡೆ ಬ್ಯಾಂಡೇಜ್ ಹಾಕಿರುತ್ತಾರೆ. ಮುಖದಲ್ಲಿ, ಕಾಲಿನ ಬಳಿಗೆ, ಸೊಂಟದ ಹತ್ತಿರ ಕೂಡ ಬ್ಯಾಂಡೇಜ್ ಇರುತ್ತದೆ. ಅದನ್ನು ನೋಡಿ ತುಂಬ ಬೇಸರವಾಗುತ್ತದೆ. ಯಾವಾಗಲೂ ಹ್ಯಾಂಡ್ಸಮ್ ಆಗಿ ಡ್ಯಾನ್ಸಿಂಗ್ ಆಗಿ ಇದ್ದ ವಿಕ್ರಮ್ ಎಲ್ಲಿ, ಈಗ ಆಸ್ಪತ್ರೆಯಲ್ಲೇ ಆಕ್ಸಿಡೆಂಟ್ ಆಗಿ ಮಲಗಿಕೊಂಡಿರುವ ವಿಕ್ರಮ್ ಎಲ್ಲಿ? ವಿಕ್ರಮ್ನ ಕೈ ಬೆರಳುಗಳನ್ನು ಹಿಡಿದುಕೊಂಡು ನಿಮ್ಮ ಜೊತೆ ನಾನು ಇದ್ದೇನೆ, ಧೈರ್ಯವಾಗಿ ಇರಿ, ನೀವು ಆದಷ್ಟು ಬೇಗ ಹುಷಾರಾಗಲು ಏನು ಬೇಕು ಎಲ್ಲವನ್ನು ಮಾಡುತ್ತೇನೆ, ನನ್ನನ್ನು ನಂಬಿ ಅಂತ ಅವನ ಕಣ್ಣುಗಳನ್ನು ನೋಡಿಕೊಂಡು ಹೇಳುತ್ತಾಳೆ. ವಿಕ್ರಮ್ನ ಕಣ್ಣುಗಳನ್ನು ಕೂಡ ಕಣ್ಣೀರು ಬರುತ್ತಿರುತ್ತದೆ. ಯಾವ ಸಂದರ್ಭದಲ್ಲೂ ಕೂಡ ಅವನಿಗೆ ಅವಳ ಮಾತುಗಳಿಂದ ಎಮೋಷ್ನಲ್ ಆಗುತ್ತಾನೆ. ತುಂಬ ಪೇಷಂಟ್ಗೆ ಸ್ಟ್ರೈನ್ ಮಾಡಬೇಡಿ, ನಿಮ್ಮನ್ನು ನೋಡಿದ ತಕ್ಷಣ ಅಳುತ್ತಿದ್ದಾರೆ, ಈಗ ತಾನೇ ಸರ್ಜರಿ ಆಗಿದೆ, ಅವರು ಹುಷಾರಾಗಲು ತೊಂದರೆ ಆಗುತ್ತದೆ, ಪ್ಲೀಸ್ ಸಾಕು, ನೀವು ಹೋಗಿ ಅಂತ ಹೇಳಿದರೂ ಕೂಡ ವಿಕ್ರಮ್ ಅವಳ ಕೈಯನ್ನು ಬಿಡುತ್ತಿರುವುದಿಲ್ಲ, ಇನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತಾನೆ. ಆಗ ಸಿಸ್ಟರ್ ಅವರಿಬ್ಬರ ಕೈ ಬಿಡಿಸಲು ಎಷ್ಟು ಪ್ರಯತ್ನಿಸಿದರೂ ಕೂಡ ಆಗುತ್ತಿರುವುದಿಲ್ಲ. ಡಾಕ್ಟರ್ ಬಂದು ಇದನ್ನೆಲ್ಲ ನೋಡಿ ಸ್ವಲ್ಪ ಹೊತ್ತು ನೀವು ಇಲ್ಲೇ ಕುಳಿತುಕೊಳ್ಳಿ, ಪರವಾಗಿಲ್ಲ, ಹೇಗಿದ್ದರೂ ಆಸ್ಪತ್ರೆಯ ಡ್ರೆಸ್ಸನ್ನು ನೀವು ಹಾಕಿದ್ದೀರಾ, ಅದು ಕ್ಲೀನಾಗಿದೆ, ಯಾವುದೇ ರೀತಿ ಇನ್ಫೆಕ್ಷನ್ ಪೇಷಂಟ್ಗೆ ಆಗುವುದಿಲ್ಲ, ನೀವು ಆದಷ್ಟು ಸ್ವಲ್ಪ ದೂರವೇ ಕುಳಿತುಕೊಳ್ಳಿ ಪ್ಲೀಸ್ ಮೇಡಮ್ ಅಂತ ಹೇಳುತ್ತಾರೆ. ತುಂಬ ಹೊತ್ತು ದಮಯಂತಿ ಅವನ ಎದುರುಗಡೆ ಕುಳಿತಿರುತ್ತಾಳೆ. ಅವನ ಮುಖದಲ್ಲಿ ಒಂದು ರೀತಿ ಶಾಂತಿ ಇರುತ್ತದೆ. ಅವನು ಇದ್ದಕ್ಕಿದ್ದಂತೆ ನಿದ್ರೆಗೆ ಜಾರುತ್ತಾನೆ. ಆಗ ಡಾಕ್ಟರ್ ಮೇಡಮ್, ಈಗ ನೀವು ಹೊರಗಡೆ ಬನ್ನಿ, ಪರವಾಗಿಲ್ಲ ಅಂತ ದಮಯಂತಿಯನ್ನು ಹೊರಗಡೆ ಕಳಿಸುತ್ತಾರೆ. ಹೊರಗೆ ಬಂದು ಅವಳು ಎಲ್ಲರಿಗೂ ಅಲ್ಲಿ ನಡೆದ ವಿಷಯವನ್ನು ಹೇಳಿದಳು. ಆಗ ಎಲ್ಲರೂ ಖುಷಿಪಟ್ಟರು. ವಿಕ್ರಮ್ ಅಮ್ಮ ಅತ್ತಿಗೆ ತುಂಬ ಬೇಸರ ಮಾಡಿಕೊಂಡರು. ಮದುವೆಯಾಗಿ ಬಂದು ಇನ್ನೂ ತಿಂಗಳಾಗಿಲ್ಲ, ಆದರೆ ಗಂಡನನ್ನು ಕೈಯಲ್ಲಿ ಇಟ್ಟುಕೊಂಡಿದ್ದಾಳೆ. ವಿಕ್ರಮ್ ಹುಷಾರಾದ ಮೇಲೆ ಇವಳನ್ನು ಚೆನ್ನಾಗಿ ಮೆರೆಸುತ್ತಾನೆ. ಅದು ಅವನ ಸಮಸ್ಯೆ. ಯಾರಾದರೂ ಸ್ವಲ್ಪ ಇಷ್ಟವಾದರೆ ಅವರನ್ನು ತಲೆ ಮೇಲೆ ಇಟ್ಟುಕೊಳ್ಳುತ್ತಾನೆ. ಅದೇ ಯಾರಾದರೂ ಸ್ವಲ್ಪ ಬೇಸರವಾದರೆ ಅವರಿಗೆ ಕೊಡಬಾರದ ಕಷ್ಟ ಕೊಡುತ್ತಾನೆ. ಇವಳನ್ನು ಅವನ ಪಾಲಿನ ವಿಲನ್ ಮಾಡೋಣ ಅಂತ ತುಂಬ ಸಲ ಪ್ರಯತ್ನ ಮಾಡಿದೆ, ಆದರೆ ಇವಳು ಹೀರೋ ಆಗುತ್ತಿದ್ದಾಳೆ. ತುಂಬ ಕಷ್ಟವಾಗುತ್ತಿದೆ, ಏನು ಮಾಡುವುದು ಅರಿಯುತ್ತಿಲ್ಲ. ನಂತರ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಮನೆಗೆ ಹೋದರು. ಶಾಂತಿ ಮತ್ತು ದಮಯಂತಿ, ನಾವಿಬ್ಬರೇ ಇಲ್ಲಿ ಇರುತ್ತೇವೆ, ನೀವೆಲ್ಲ ಹೋಗಿ ಆರಾಮವಾಗಿ ಮನೆಯಲ್ಲಿ ರೆಸ್ಟ್ ಮಾಡಿ, ನಾನು ಅವರಿಲ್ಲದೆ ಮನೆಗೆ ಕಾಲು ಇಡುವುದಿಲ್ಲ
ಅಂತ ದಮಯಂತಿ ಖಂಡಿತವಾಗಿ ಹೇಳಿದಳು. ರಾತ್ರಿ 2 ಗಂಟೆಗೆ ಇವರು ವಿಸಿಟರ್ ರೂಮಿನಲ್ಲಿ ಮಲಗಿದ್ದರು. ಆಗ ಸಿಸ್ಟರ್ ಬಂದು, ವಿಕ್ರಮ್ ಅವರು ನಿಮ್ಮನ್ನು ಕರೆಯುತ್ತಿದ್ದಾರೆ, ನಿಮ್ಮನ್ನು ನೋಡಬೇಕಂತೆ. ತುಂಬ ಪ್ಯಾನಿಕ್ ಆಗಿದ್ದಾರೆ. ಎಷ್ಟು ಸಮಾಧಾನ ಮಾಡಿದರೂ ಅವರು ಕೇಳುತ್ತಿಲ್ಲ. ನೀವು ಈಗಲೇ ಬೇಕಂತೆ. ಆಗ ದಮಯಂತಿ ಭಯದಿಂದ ಹೋದಳು. ಆದರೆ ಅವನು ಚೆನ್ನಾಗಿದ್ದಾನೆ, ಎಲ್ಲ ವೈಟಲ್ಸ್ ನಾರ್ಮಲ್ ಇದೆ, ಕೇವಲ ಇವಳನ್ನು ನೋಡಬೇಕು ಅಂತ ಆಸೆಗಾಗಿ ಕರೆದ. ಈಗಲೂ ಕೂಡ ತುಂಬ ಹೊತ್ತು ಕೂರಿಸಿಕೊಂಡ. ಆಗ ಡಾಕ್ಟರ್ ಹೇಳಿದರು, ಅವರು ಮಲಗುವವರೆಗೂ ಅವರ ಎದುರುಗಡೆ ಕುಳಿತುಕೊಳ್ಳಿ. ಅವರು ನಿಮಗೆ ಅಷ್ಟೊಂದು ಅಡಿಕ್ಟ್ ಆಗಿದ್ದಾರೆ. ಇಲ್ಲಿ ಎಷ್ಟೊಂದು ಜನ ಪೇಷಂಟ್ ಬರುತ್ತಾರೆ ಹೋಗುತ್ತಾರೆ, ಆದರೆ ಯಾವ ಪೇಷಂಟ್ ಕೂಡ ಇಷ್ಟೊಂದು ಗಲಾಟೆ ಮಾಡಿಲ್ಲ. ನನ್ನ ಹೆಂಡತಿ ಬೇಕು, ನನ್ನ ಮಗು ಬೇಕು ಅಂತ. ನೀವೇ ಮೊದಲ ಬಾರಿ. ನೀವು ತುಂಬ ಅದೃಷ್ಟವಂತ ಹುಡುಗಿ. ನಿಮ್ಮನ್ನು ಇಷ್ಟೊಂದು ಪ್ರೀತಿ ಮಾಡುವ ಗಂಡ ಸಿಕ್ಕಿದ್ದಾರೆ. ಅವರನ್ನು ಜೋಪಾನ ಮಾಡಿಕೊಳ್ಳಿ. ಬದುಕು ತುಂಬ ಸುಂದರವಾಗಿರುತ್ತದೆ. ನೈಟ್ ಡ್ಯೂಟಿ ಡಾಕ್ಟರ್ ಇಷ್ಟೊಂದು ವಿಕ್ರಮ್ನನ್ನು ಹೊಗಳಿದರು. ವಿಕ್ರಮ್ ಮಲಗಿದ ಮೇಲೆ ದಮಯಂತಿ ಬಂದಳು. ಪ್ರತಿದಿನ ರಾತ್ರಿ ಇದೇ ರೀತಿ ಆಗುತ್ತಿತ್ತು. ಅವನು ದಿನದಿಂದ ದಿನಕ್ಕೆ ಬಹಳ ಬೇಗ ಹುಷಾರಾಗತೊಡಗಿದ. ಇವಳ ಪ್ರೀತಿಯಿಂದ ಈಗ ಸ್ಪೆಷಲ್ ವಾರ್ಡ್ಗೆ ಹಾಕಿದರು. ಏನಾದರೂ ಸಹಾಯಕ್ಕೆ ಬೇಕಾದರೆ ಸಿಸ್ಟರ್ಸನ್ನು ಕರೆಯುತ್ತಿದ್ದಳು. ಶಾಂತಿಯು ಮನೆಗೆ ಬಂದುಬಿಟ್ಟರು. ಏಕೆಂದರೆ ವಿಕ್ರಮ್ಗೆ ಯಾವಾಗಲೂ ದಮಯಂತಿ ಜೊತೆಯಲ್ಲೇ ಇರಬೇಕು. ದಮಯಂತಿಗೆ ಮುಜುಗರವಾಗುತ್ತದೆ. ನನ್ನ ಎದುರಿಗೆ ಅವನ ಜೊತೆ ಫ್ರೀಯಾಗಿ ಇರಲು. ಅವನು ಎದ್ದರೆ ಅವಳೇ ಬೇಕು ಅಂತ ಹೇಳುತ್ತಿರುತ್ತಾನೆ. ಏನಾದರೂ ಸಹಾಯ ಬೇಕಾದರೆ ಮಾಡಿಸಿಕೋ ಅಂತ ಸಿಸ್ಟರ್ಗೆ ಹೇಳಿ ಶಾಂತಿ ಮನೆಗೆ ಬಂದು ಬಿಟ್ಟಳು. ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಮನೆಯಿಂದ ಊಟ ಬರುತ್ತಿತ್ತು ಇಬ್ಬರಿಗೂ. ವಿಕ್ರಮ್ನ ಹಾಸಿಗೆ ಮೇಲೆ ದಮಯಂತಿ ಮಲಗಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ಚೇರ್ ಹಾಕಿಕೊಂಡು ಕುಳಿತುಕೊಳ್ಳುತ್ತಿದ್ದಳು. ಅವನು ಮಲಗುವವರೆಗೂ ಅವಳು ಅದೇ ಪೊಸಿಷನ್ನಲ್ಲಿ ಕುಳಿತುಕೊಂಡಿರುತ್ತಿದ್ದಳು. ಅವನು ಹುಷಾರಾಗಲು ಏನು ಸಾಧ್ಯ ಅದೆಲ್ಲವನ್ನು ಅವಳು ಮಾಡುತ್ತಿದ್ದಳು. ಫ್ರೀ ಇದ್ದಾಗ ದೇವರ ಹಿತವಚನಗಳನ್ನು ಓದಿ ಅವನಿಗೆ ಹೇಳುತ್ತಿದ್ದಳು. ಇಂದು ಬೆಳಿಗ್ಗೆ ರೌಂಡ್ಸ್ಗೆ ಬಂದಿದ್ದ ಡಾಕ್ಟರ್ ವಿಕ್ರಮ್ನನ್ನು ನೋಡಿ ಹೇಳಿದರು, ನೀವು ಬಹಳ ಬೇಗ ರಿಕವರ್ ಆಗುತ್ತಿದ್ದೀರಾ. ಇದಕ್ಕೆಲ್ಲ ಕಾರಣ ನಿಮ್ಮ ಹೆಂಡತಿ ಅಂತ ನಮಗೆಲ್ಲ ಗೊತ್ತು. ಅದಕ್ಕೆ ನಿಮ್ಮ ಹೆಂಡತಿ ಜೊತೆ ಸಂತೋಷವಾಗಿ ಮನೆಯಲ್ಲಿ ಇರಿ. ಇಲ್ಲಿ ನಿಮ್ಮ ಪ್ರೈವಸಿಗೆ ಧಕ್ಕೆ ಆಗುತ್ತದೆ ಅಂತ ಸ್ಮೈಲ್ ಮಾಡಿದರು. ದಮಯಂತಿಗೆ ಅರ್ಥವಾಯಿತು. ವಿಕ್ರಮ್ಗೆ ಮೊದಲು ಅರ್ಥವಾಗಲಿಲ್ಲ. ನಿಧಾನವಾಗಿ ಅರ್ಥ ಮಾಡಿಕೊಂಡ. ಅವನಿಗೆ ಡಿಸ್ಚಾರ್ಜ್ ಆಗುತ್ತಿದೆ ಇಂದು ಅಂತ. ನೀವು ಬೇಗ ರಿಕವರ್ ಆಗಲು ನಿಮ್ಮ ಹೆಂಡತಿ ಕಾರಣ. ಅವರಿಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರಿ. ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಿಮ್ಮ ಕಷ್ಟಕಾಲದಲ್ಲಿ ಅವರು ಹಗಲು ರಾತ್ರಿ ನಿದ್ರೆ ಊಟ ಇಲ್ಲದೆ ಕಷ್ಟಪಟ್ಟಿದ್ದಾರೆ. ನಿಮಗೆ ಈ ವಿಷಯ ಗೊತ್ತಾ? ನಿಮಗೆ ಬ್ಲಡ್ ಸಿಗುತ್ತಿರಲಿಲ್ಲ. ಆಗ ಅವರ ಬ್ಲಡ್ ನಿಮಗೆ ಹಾಕಿದ್ದು. ನಿಮ್ಮದು ಮತ್ತು ಅವರದು ಒಂದೇ ಗ್ರೂಪ್. ಮತ್ತೆ 2 ಮ್ಯಾಚ್ ಆಗುತ್ತದೆ. ಆ ಮಾತನ್ನು ಕೇಳಿ ವಿಕ್ರಮ್ ಶಾಕ್ ಆದ. ಯಾವುದೇ ವಿಷಯಗಳು ಅವನಿಗೆ ತಿಳಿದಿರಲಿಲ್ಲ. ಅವನು ಸದ್ಯಕ್ಕೆ ಬಹಳ ಬೇಗ ಹುಷಾರಾದರೆ ಸಾಕು ಅಂತ ಪ್ರತಿಯೊಬ್ಬರು ಟ್ರೀಟ್ ಮಾಡುತ್ತಿದ್ದರು. ಅವನ ಕಣ್ಣುಗಳು ತುಂಬಿ ಬಂದಿತ್ತು ಈ ಮಾತನ್ನು ಕೇಳಿ. ಡಾಕ್ಟರ್ ಹೋದ ಮೇಲೆ ಅವಳನ್ನು ಗಟ್ಟಿಯಾಗಿ ದಬ್ಬಿಕೊಂಡು ಅಳಲು ಶುರು ಮಾಡಿದ. ನೀನು ನನಗೆ 2ನೇ ತಾಯಿ. ನೀನು ಬಂದ ಮೇಲೆ ನಾನು ಮನುಷ್ಯನಾಗಿದ್ದು. ಮೊದಲು ಮನುಷ್ಯನ ಜೊತೆ ಹೇಗೆ ಮಾತನಾಡಬೇಕು ಅನ್ನುವುದು ಕೂಡ ತಿಳಿಯುತ್ತಿರಲಿಲ್ಲ. ಎಲ್ಲರನ್ನೂ ತುಂಬ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದೆ. ಆದರೆ ನಿನ್ನ ಮೇಲೆ ಭಾವನೆಗಳು ಶುರುವಾದ ಮೇಲೆ ಬೇರೆಯವರಿಗೆ ನೋವು ಮಾಡಲು ಕೂಡ ನನಗೆ ಇಷ್ಟವಾಗುವುದಿಲ್ಲ. ನಾನು ನಿನ್ನವನು, ಪ್ಲೀಸ್ ನೀನು ಕೂಡ ನನ್ನವಳಾಗು ಅಂತ ಕೇಳಿದ. ಅವಳಿಗೆ ಏನು ಉತ್ತರ ಕೊಡಬೇಕು ಅಂತ ಅರ್ಥವಾಗಿಲ್ಲ. ಅಷ್ಟರಲ್ಲಿ ಮನೆಯಿಂದ ಎಲ್ಲರೂ ಬಂದರು. ಇವರಿಬ್ಬರನ್ನು ಮನೆಗೆ ಕರೆದುಕೊಂಡು ಹೋಗಲು ಡಿಸ್ಚಾರ್ಜ್ ಮಾಡಿಸಿ. ಎಲ್ಲರ ಮುಖದಲ್ಲೂ ತುಂಬ ದಿನಗಳಾದ ಮೇಲೆ ಇಂದು ನೆಮ್ಮದಿಯ ಕಳೆ ಇದೆ. ವಿಕ್ರಮ್ ಮನೆಯ ಒಳಗಡೆ ಕಾಲಿಡಬೇಕಾದಾಗ ಆರತಿ ಮಾಡಿದರು ಇಬ್ಬರಿಗೂ. ಮತ್ತು ಮನೆಯನ್ನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದರು. ಎಲ್ಲರೂ ತುಂಬ ವಿಕ್ರಮ್ನನ್ನು ಪ್ರೀತಿಸುತ್ತಾರೆ. ತುಂಬ ದಿನಗಳಾದ ಮೇಲೆ ವಿಕ್ರಮ್ ಎಲ್ಲರ ಜೊತೆ ಕುಳಿತ. ಅವರ ಅಮ್ಮ ಊಟ ಮಾಡಿಸಲು ಬಂದಳು. ಆಗ ಈಗಲೇ ಬೇಡ ಅಂತ ಅವನು ಹೇಳಿದ. ಮಾತ್ರೆಗಳನ್ನು ನೀವು ತೆಗೆದುಕೊಳ್ಳಬೇಕು, ಈಗಲೇ ಊಟ ಮಾಡಿ ಅಂತ ಅವರ ಅತ್ತೆ ಕೈಯಲ್ಲಿದ್ದ ಅನ್ನದ ಪಾತ್ರೆಯನ್ನು ತೆಗೆದುಕೊಂಡು ವಿಕ್ರಮ್ಗೆ ಊಟ ಮಾಡಿಸಲು ಶುರು ಮಾಡಿದಳು.
ಸ್ವಲ್ಪ ಹೊತ್ತು ಎಲ್ಲರೂ ಮೌನವಾದರು. ಆದರೆ ದಮಯಂತಿಗೆ ಇದರ ಅರಿವಿಲ್ಲ. ಅವಳಿಗೆ ಅವನು ಊಟ ಮಾಡಬೇಕು ಅಷ್ಟೇ. ಏಕೆಂದರೆ ಇಷ್ಟು ದಿನ ಅವರ ಅಮ್ಮ ಹೇಳಿದ ಮಾತು ವೇದವಾಕ್ಯ ಅಂತ ಇದ್ದವನು ಸಡನ್ನಾಗಿ ಇವಳು ಊಟ ಮಾಡಿಸುತ್ತಿದ್ದಾಳೆ. ಪ್ರತಿಯೊಬ್ಬರಿಗೂ ಭಯವಾಯಿತು. ದಮಯಂತಿಯ ಭವಿಷ್ಯ ಹೇಗಿರುತ್ತದೆ ಅನ್ನುವುದನ್ನು ನೆನೆಸಿಕೊಂಡು. ಏಕೆಂದರೆ ಈ ಮನೆಯ ಯಜಮಾನತಿ ಮನುಷ್ಯಳಲ್ಲ. ನಂತರ ಅವಳು ಶಾಂತಿಯ ಸಹಾಯದಿಂದ ನಿಧಾನವಾಗಿ ಅವನನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ಮಲಗಿಸಿದಳು. ಶಾಂತಿ ಹೊರಗೆ ಹೋದ ತಕ್ಷಣ ಇವನು ಇವಳನ್ನು ನೀನು ಇಲ್ಲೇ ಇರು ಅಂತ ಹೇಳಿದ. ಅವಳು ಚೇರ್ ಹಾಕಿಕೊಂಡು ಕುಳಿತಳು. ಅವನ ತಲೆಯನ್ನು ಕೂದಲನ್ನು ನಿಧಾನವಾಗಿ. ಮಧ್ಯರಾತ್ರಿ ಅಲಾರಾಂ ಹೊಡೆದಾಗ ಅವಳಿಗೆ ಎಚ್ಚರವಾಯಿತು. ವಿಕ್ರಮ್ ಚೆನ್ನಾಗಿ ಮಲಗಿದ್ದ. ಅವನಿಗೆ ಇನ್ನೊಂದು ಟ್ಯಾಬ್ಲೆಟ್ಸ್ ಇತ್ತು. ಇಷ್ಟು ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಾನೆ, ಏಳಿಸಿದರೆ ನಿದ್ರೆ ಹೋಗುತ್ತದೆ ಅಂತ ಅಂದುಕೊಂಡು ಅವನ ಕೈಯನ್ನು ನಿಧಾನವಾಗಿ ಬಿಡಿಸಿಕೊಂಡು ಈಗ ನೋಡಿದರೆ ಅವಳಿಗೆ ಹೊಟ್ಟೆ ಹಸಿವು ಇದೆ. ಯಾವಾಗಲೂ ಕೂಡ ಇಷ್ಟು ಹೊಟ್ಟೆ ಹಸಿಯುತ್ತಿರಲಿಲ್ಲ. ವಿಕ್ರಮ್ನ ಗುಂಗಿನಲ್ಲೇ ಅವಳು ಊಟ ಮಾಡುವುದನ್ನು ಬಿಟ್ಟು ಬಿಟ್ಟಿದ್ದಳು. ಮನೆಗೆ ಬಂದ ಮೇಲೆ ಒಂದು ತೊಟ್ಟು ನೀರು ಕೂಡ ಕುಡಿದಿಲ್ಲ. ಅವಳು ಇಷ್ಟು ರಾತ್ರಿಯಲ್ಲಿ ಏಕೆ ಎಚ್ಚರವಾಯಿತು ನನಗೆ? ಈಗ ಏನಾದರೂ ತಿನ್ನಬೇಕು. ಎಲ್ಲರೂ ಮಲಗಿರುತ್ತಾರೆ. ಕಿಚನ್ಗೆ ಹೋಗಿ ಶಬ್ದ ಆದರೆ ಅಂತ ಯೋಚಿಸುತ್ತಿರಬೇಕಾದಾಗ ವಿಕ್ರಮ್ ಎದ್ದ. ನಿಮಗೆ ಎಷ್ಟು ಬೇಗ ಗೊತ್ತಾಗುತ್ತದೆ ನಾನು ನಿಮ್ಮ ಕೈಯನ್ನು ಬಿಟ್ಟಿದ್ದು? ಆಗಲೇ ಎದ್ದು ಬಿಟ್ಟಿದ್ದೀರಾ, ಚಿಕ್ಕ ಮಗುವಿನ ರೀತಿ. ನೀವು ಹಾಗೆ ಬಿಟ್ಟಿದ್ದೀರಾ ತುಂಟ ಅಂತ ಹೇಳಿದಾಗ ವಿಕ್ರಮ್ ನಗುತ್ತಾ, ಒಮ್ಮೆ ಹುಷಾರಾಗುತ್ತೇನೆ, ಆನಂತರ ನಾನು ನಿನಗೆ ತೋರಿಸುತ್ತೇನೆ ನಾನು ಎಷ್ಟು ತುಂಟ ಅಂತ. ಹುಷಾರಿಲ್ಲದಿದ್ದರೂ ಈ ಮಾತಿಗೆ ಏನೂ ಕಡಿಮೆ ಇಲ್ಲ ಅಂತ ಹೇಳಿದಳು. ನನಗೆ ಏನಾದರೂ ಲೈಟಾಗಿ ತಿನ್ನಬೇಕು ಅಂತ ಅನಿಸುತ್ತಿದೆ. ಬಿಸ್ಕೆಟ್ ಇದ್ದರೆ ಕೊಡು ಅಂತ ಕೇಳಿದ. ಇಷ್ಟು ಹೊತ್ತಿನಲ್ಲಿ ಬಿಸ್ಕೆಟ್ ತಿನ್ನುತ್ತೀರಾ? ನಾನು ನಿಮಗೆ ರವೆ ಗಂಜಿ ಮಾಡಿಕೊಂಡು ಬರುತ್ತೇನೆ. ಬೆಲ್ಲ ಹಾಕಲ್ಲ, ಉಪ್ಪು ಹಾಕಲ್ಲ ಅಂತ ಕೇಳಿದಳು. ಅದಕ್ಕೆ ಅವನು ನನಗೆ ಸ್ವೀಟ್ ಬೇಡ, ಉಪ್ಪೇ ಹಾಕು ಅಂತ ಹೇಳಿದ. ಕಿಚನ್ಗೆ ಬಂದಳು. ನಾನು ಕೂಡ ಗಂಜಿಯನ್ನೇ ಕುಡಿದು ಬಿಡುತ್ತೇನೆ ಅಂತ ಗಂಜಿಯನ್ನು ಮಾಡಿ ಆಯಿತು. ತಟ್ಟೆಗೆ ಹಾಕಿದಳು. ಆರಿಸೋಣ ಅಂತ. ಅಷ್ಟರಲ್ಲಿ ಅಡುಗೆ ಮನೆ ಕಿಟಕಿಯಿಂದ ಹೊರಗೆ ನೋಡಿದಳು. ಯಾರ ಜೊತೆಯೋ ಮಾತನಾಡುತ್ತಿರುವಂತೆ ಅನಿಸಿತು. ಇಬ್ಬರ ಮುಖಗಳು ಕಾಣಿಸುತ್ತಿಲ್ಲ. ಆದರೆ ಒಬ್ಬರು ಸೀರೆ ಉಟ್ಟಿದ್ದಾರೆ, ಇನ್ನೊಬ್ಬರು ಗಂಡಸಿನ ರೀತಿ ಇದ್ದಾರೆ. ತುಂಬ ಹೊತ್ತು ಅವರಿಬ್ಬರು ಮಾತನಾಡುತ್ತಿದ್ದಾರೆ. ಇವಳಿಗೆ ಕುತೂಹಲ ಜಾಸ್ತಿ ಆಯಿತು. ಹೋಗಿ ಅವರನ್ನು ನೋಡಬೇಕು ಅಂತ ಹೊರಗೆ ಬಂದಳು. ಅಷ್ಟರಲ್ಲಿ ಅವಳ ಎದುರಿಗೆ ಇದ್ದವರನ್ನು ನೋಡಿ ಅವಳು ಬೆಚ್ಚಿದಳು. ಅದು ಬೇರೆ ಯಾರೂ ಅಲ್ಲ, ಅವರು ದಮಯಂತಿಯ ಮುಂದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.